ವರ್ಕೌಟ್ ಮಾಡೋಕೆ ಯಾವ್ದು ಬೆಸ್ಟ್? ಹಲೋ ಎವ್ರಿವನ್, ಹೆಂಗದಿರೆಲ್ಲರೂ? ಐ ಹೋಪ್ ಯು ಆಲ್ ಡೂಯಿಂಗ್ ವೆಲ್. ಆ್ಯಂಡ್ ಇವತ್ತು ನಮ್ಮ ಕಂಟೆಂಟ್ ಕ್ರಿಯೇಷನ್ ಜರ್ನಿದ 36th ಡೇ. ಸೊ ನನ್ನ ಮಾರ್ನಿಂಗ್ ವರ್ಕೌಟ್ ಇವತ್ತು ಬೈಸೆಪ್ಸ್ ಮತ್ತು ಟ್ರೈಸೆಪ್ಸ್ ಇತ್ತು. ಆ್ಯಂಡ್ ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡಕ್ಕೆ ಬಂದೇನೆ ಅಂತ ಹೇಳಿದ್ರೆ, ವರ್ಕೌಟ್ ಮಾಡೋಕೆ ಯಾವ್ದು ಬೆಸ್ಟ್ ಟೈಮ್, ಮಾರ್ನಿಂಗ್ ಬೆಟರೋ ಆರ್ ಈವ್ನಿಂಗ್ ಬೆಟರು? ಸಿಂಪಲ್ ಆಗಿ ಹೇಳ್ತೀನಿ, ಅರ್ಥ ಮಾಡ್ಕೊರಿ. ನಿಮಗೆ ಇದೇ ಟೈಮ್ನಾಗ ವರ್ಕೌಟ್ ಮಾಡ್ಬೇಕಂತೇಳಿ ಏನೂ ಇಲ್ಲ. ನೀವು ಮಾರ್ನಿಂಗ್ ಆದರೂ ಮಾಡ್ಬೋದು, ಈವ್ನಿಂಗ್ ಆದರೂ ಮಾಡ್ಬೋದು. ಬಟ್ ಕನ್ಸಿಸ್ಟೆನ್ಸಿ ಮ್ಯಾಟರ್ ಆಗ್ತೈತಿ. ನೀವು ಕನ್ಸಿಸ್ಟೆಂಟಾಗಿ ಯಾವ ಟೈಮ್ ಒಳಗೆ ಜಿಮ್ಮಿಗೆ ಹೋಗ್ತೀರಿ, ಯಾವ ಟೈಮ್ ಒಳಗೆ ನಿಮ್ಮದು ವರ್ಕೌಟ್ನ ಕಂಪ್ಲೀಟ್ ಮಾಡ್ಕೋತೀರಿ, ಇದು ಭಾಳ ಮ್ಯಾಟರ್ ಆಗ್ತೈತಿ. ಆ್ಯಂಡ್ ಮಾರ್ನಿಂಗ್ ನೀವು ವರ್ಕೌಟ್ ಮಾಡ್ತೀರಂದ್ರೆ ಈ ಮೆಟಬಾಲಿಸಮ್ ಹೈ ಇರ್ತೈತಿ. ಆ್ಯಂಡ್ ನೀವೇನಾದರೂ ಒಂದು ಫ್ಯಾಟ್ ಲಾಸ್ ಒಳಗಿದ್ರಿ ಅಂದ್ರೆ ನಿಮಗೆ ಫಾಸ್ಟೆಡ್ ಕಾರ್ಡಿಯೋ ಭಾಳ ಹೆಲ್ಪ್ ಮಾಡ್ತೈತಿ ನಿಮ್ದು ಒಂದು ಫ್ಯಾಟ್ ಲಾಸ್ನ ಗೋಲ್ನ ರೀಚ್ ಮಾಡೋಕೆ. ಆ್ಯಂಡ್ ನೀವು ಮಾರ್ನಿಂಗ್ ವರ್ಕೌಟ್ ಮಾಡ್ತೀರ ಅಂತ ಹೇಳಿದ್ರೆ ನಿಮ್ಮ ಲೈಫ್ ಒಳಗೆ ಒಂದು ಡಿಸಿಪ್ಲಿನ್ ರೊಟೀನ್ ಅನ್ನೋದು ಬಿಲ್ಡ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಹಂಗೆ ಈವ್ನಿಂಗ್ ವರ್ಕೌಟ್ ಕಡೆ ನಾವು ಬಂದ್ವಿ ಅಂದ್ರೆ ಈವ್ನಿಂಗ್ ಮಾಡೋದ್ರಲ್ಲಿಂತ ನಿಮ್ದು ಒಂದು ಬಾಡಿ ಟೆಂಪರೇಚರ್ ಹೈ ಇರ್ತೈತಿ. ಯೂಶುವಲಿ ನಿಮಗೆ ಮಾರ್ನಿಂಗ್ಗಿಂತ ಸ್ವಲ್ಪ ಜಾಸ್ತಿ ಎನರ್ಜಿ ಸಿಗ್ತೈತಿ, ಯಾಕಂದ್ರೆ ನೀವು ಹೋಲ್ ಡೇ ಒಳಗೆ ಮೀಲ್ಸ್ನ ಇಂಟೇಕ್ ಮಾಡಿರ್ತೀರಲ್ಲ. ಸೊ ಅದ್ರ ಸಲುವಾಗಿ ನಿಮಗೆ ಸ್ವಲ್ಪ ಎನರ್ಜಿ ಜಾಸ್ತಿ ಸಿಗ್ತೈತಿ. ನೀವು ವರ್ಕೌಟ್ನ ಯಾವುದಾದ್ರೂ ಟೈಮ್ ಒಳಗೆ ಮಾಡಿರಿ, ಒಟ್ಟು ನಿಮ್ಮ ಜಿಮ್ ಒಳಗೆ ನೀವು ಕನ್ಸಿಸ್ಟೆಂಟ್ ಆಗಿ ಇರ್ರಿ. ನಿಮಗೆ ರಿಸಲ್ಟ್ ಬೇಕಂದ್ರೆ ನೀವು ಕನ್ಸಿಸ್ಟೆಂಟ್ ಆ್ಯಂಡ್ ಡಿಸಿಪ್ಲಿನ್ಡ್ ಆಗಿ ಇರಬೇಕಾಗ್ತೈತಿ. ಆ್ಯಂಡ್ ನಂದೆಲ್ಲ ವರ್ಕೌಟ್ ಮುಗಿಸ್ಕೊಂಡು ಕಾರ್ಡಿಯೋ ಕಂಪ್ಲೀಟ್ ಮಾಡ್ಕೊಂಡು ಬರಬೇಕಾದ್ರೆ ಎಳ್ನೀರು ಕುಡಿದು ಸೀದಾ ಮನೆಗೆ ಬಂದೆ. ಇವತ್ತಿಗಿಷ್ಟ, ಮತ್ತು ನಾಳೆ ಸಿಗೋಣಂತ. ಸ್ಟೇ ಫಿಟ್ ಆ್ಯಂಡ್ ಫೋಕಸ್. ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ.